ನೋಡಿ ವೀಕ್ಷಕರೇ, ಕಾಲಾಷ್ಟಮಿಯ ದಿನ ಕಾಲಭೈರವನ ಪೂಜೆ ಮಾಡಬೇಕಾಗತ್ತೆ. ಕಾಲಭೈರವನ ಪೂಜೆ ಮಾಡೋದ್ರಿಂದ ಭೂತ ಪ್ರೇತಗಳಿಂದ ನಿಮ್ಗೆ ಯಾವ ತೊಂದರೆನೂ ಆಗೋದಿಲ್ಲ. ಕಾಲಭೈರವ ಬಂದುಬಿಟ್ಟು ಈ ಭೂತ ಪ್ರೇತಗಳಿಂದ ಯಾವ ತೊಂದರೆ ಆಗೋದಕ್ಕೂ ಬಿಡೋದಿಲ್ಲ. ಅಂದರೆ ಮತ್ತೆ ಯಾರಾದರೂ ಏನಾದರೂ ಮಾಟ ಮಂತ್ರ ಮಾಡಿಸಿದರೆ ಅದೆಲ್ಲ ದೂರ ಹೋಗುತ್ತೆ. ಕಾಲಭೈರವನ ಆರಾಧನೆಯಿಂದ ನಿಮಗೆ ಸಕಲ ಸಂಕಟದಿಂದ ಮುಕ್ತಿ ಸಿಗುತ್ತೆ, ಯಾವ ಸಂಕಟನೂ ಇರೋದಿಲ್ಲ. ಮತ್ತು ಕಾಲಭೈರವನ ಕಾಲಭೈರವ ಅಷ್ಟಮಿ ದಿನ ನೀವೇನು ಮಾಡಬೇಕು ಅಂದರೆ ಕಾಲಭೈರವನಿಗೆ ಆರಾಧನೆ ಮಾಡಬೇಕು. ಅಂದರೆ ಕುಂಬಳಕಾಯಲ್ಲಿ ದೀಪ ಹಚ್ಚೋದು ಮಾಡಬೇಕು. ಮತ್ತು ಕಾಲಭೈರವನಿಗೆ ತುಂಬ ಇಷ್ಟ ಆಗೋದೇನೆಂದರೆ ನಾಯಿಗಳಿಗೆ ಊಟ ಹಾಕ್ಬೇಕು. ಅದರಲ್ಲೂ ಕರೆ ನಾಯಿಗಳಿಗೆ ಊಟ ಹಾಕುವಂಥದ್ದು ಮಾಡಬೇಕು. ನೀವು ಕಾಲಭೈರವನ ಆರಾಧನೆ ಮಾಡಬೇಕು, ಕಾಲಭೈರವನ ಸ್ಮರಣೆ ಮಾಡಬೇಕು. ನೀವು ಕಾಲಭೈರವನ ಮಂತ್ರ ಹೇಳಬೇಕು. ಕಾಲಭೈರವನ ಬಂದ್ಬಿಟ್ಟು ಶಿವನ ಅಂಶ, ಶಿವನ ರುದ್ರಾವತಾರ ಅಂಶ. ಕಾಲಭೈರವ ಅಂದರೆ ಕಾಲಭೈರವನಿಂದ ಎಲ್ಲ ಒಂದು ದುಷ್ಟಶಕ್ತಿನ ಸಂಹಾರ ಮಾಡುವಂಥ ಶಕ್ತಿ ಕಾಲಭೈರವನಲ್ಲಿ ಇದೆ. ಈ ಶಿವನೇ ಕಾಲಭೈರವನ ಸೃಷ್ಟಿಸಿರೋದು, ಅದು ಶಿವನ ಅಂಶ. ಕಾಲಭೈರವ ಏನು ಮಾಡ್ದ ಅಂದರೆ ದಕ್ಷನಿಗೆ ಹೋಗಿ ಏನು ಮಾಡ್ದ ಅಂತ ನಿಮಗೆ ಗೊತ್ತಿರಬೇಕು. ದಕ್ಷನ ಯಜ್ಞ ವಿನಾಶ ಮಾಡಿದಂಥ ಪಾರ್ವತಿಗೆ ಅವಮಾನ ಮಾಡ್ದ, ಮಗಳನ್ನು ಅವಮಾನ ಮಾಡ್ದ. ಪಾರ್ವತಿ ಅಮ್ಮನ ಅವಮಾನ ಮಾಡಿದಾಗ ಶಿವನಿಗೆ ಕೋಪ ಬಂದು ತನ್ನ ಜಠದಿಂದ ಒಂದೇ ಒಂದು ಜಠ ತೆಗೆದು ಹಾಕಿ ಅದರಿಂದ ಅಂಶ, ಕಾಲಭೈರವನ ಅಂಶ ಹುಟ್ಟಿತು, ಅಂದರೆ ಉತ್ಪತ್ತಿ ಆಯಿತು. ಕಾಲಭೈರವ ಒಂದು ಸೃಷ್ಟಿ, ಶಿವನ ಒಂದು ಅಂಶ ಅಲ್ಲಿ ಬಂತು. ಆಗ ಕಾಲಭೈರವನಿಗೆ ಪಾರ್ವತಿಯಮ್ಮ ಹೇಳಿತು, ನಾನು ಕರೆಯೋವರೆಗೂ ನೀವು ಬರಬಾರ್ದು, ಅಲ್ಲಿ ನನಗೆ ಏನೇ ಆದರೂ ನೀವು ಬರಬಾರ್ದು ಅಂತ ಪಾರ್ವತಿಯಮ್ಮ ಹೇಳಿತು. ಪಾರ್ವತಿಯಮ್ಮ ಕರೆಯೋದೇ ಇಲ್ಲ ಶಿವಪ್ಪನ. ಪಾರ್ವತಿಯಮ್ಮ ಏನು ಮಾಡುತ್ತೆ, ಅಲ್ಲೇ ಅಗ್ನಿಗೆ ಒಂದು ಆಹುತಿ ಆಗಿಬಿಡುತ್ತೆ. ಶಿವನೂ ಬರೋದಿಲ್ಲ. ಆಗ ಕೋಪ ಬಂದು ಶಿವಪ್ಪನಿಗೆ ಕಾಲಭೈರವನ ಕಳಿಸುತ್ತೆ. ತನ್ನ ಜಟದಿಂದ ಸೃಷ್ಟಿಸಿದ ಒಂದು ಕಾಲಭೈರವನ ಕಳಿಸಿ, ಕಾಲಭೈರವ ತನ್ನ ಕೈಯಲ್ಲಿ ಖಡ್ಗವನ್ನು ಹಿಡಿದು ತುಂಬ ಕೋಪದಿಂದ ದುಷ್ಟನ ಸಂಹಾರ ಮಾಡೋಕ್ಕೆ ಬರುತ್ತೆ. ದಕ್ಷನ ಸಂಹಾರಕ್ಕೆ ಬಂದು ದಕ್ಷನ ತಲೆಯನ್ನು ಕತ್ತರಿಸುತ್ತೆ ಕಾಲಭೈರವ. ಹೀಗೆ ಕಾಲಭೈರವನ ತುಂಬ ಅನೇಕ ಒಂದು ಹೆಸರಿದೆ ಕಾಲಭೈರವನಿಗೆ. ಅದು ದುಷ್ಟ ಸಂಹಾರ. ಎಲ್ಲಿ ಕೆಟ್ಟದ್ದು ನಡೆಯುತ್ತೆ ಅಲ್ಲಿ ಕಾಲಭೈರವನ ನೆನೆಸ್ಕೋಬೇಕು. ಎಲ್ಲಿ ಮಾಟ ಮಂತ್ರ ಮಾಡ್ತಾರೆ ಅಲ್ಲಿ ಕಾಲಭೈರವನ ನೆನೆಸ್ಕೋಬೇಕು. ಮತ್ತು ಭೂತ ಪ್ರೇತ ಪಿಶಾಚಿಗಳಿಂದ ಯಾರಿಗೆ ಭಯ ಇರುತ್ತೆ, ಈ ಭೂತ ಪ್ರೇತ ಪಿಶಾಚಿಗಳು ಯಾರಿಗೆ ತೊಂದರೆ ಕೊಡುತ್ತೆ ಅಂಥವ್ರು ಏನು ಮಾಡಬೇಕು, ಕಾಲಭೈರವನನ್ನು ನೆನೆಸ್ಕೋಬೇಕು. ಹೀಗೆ ಕಾಲಭೈರವನ ನೀವು ಆರಾಧನೆ ಮಾಡ್ಕೊಳ್ಳಿ. ಕಾಲಭೈರವನ ಪ್ರಿಯ ಅಂದರೆ ನೀವು ನಾಯಿಗಳಿಗೆ ಊಟ ಹಾಕುವಂಥದ್ದು, ಹಸುಗಳಿಗೆ ಊಟ ಹಾಕುವಂಥದ್ದು, ಇದೆಲ್ಲ ಮಾಡಿದ್ರೆ ನಿಮಗೆ ಕಾಲಭೈರವ ತುಂಬ ಹೆಲ್ಪ್ ಮಾಡುತ್ತೆ. ಮತ್ತು ಕಾಲಭೈರವನ ಒಂದು ಮಂತ್ರ ಇದೆ, ಅದನ್ನು ಹೇಳ್ಕೊಳ್ಳಿ. ಕಾಲಭೈರವನ ಮಂತ್ರ ನೋಡಿ, 2ನೇ ತಾರೀಕು ಪಂಚಕ್ಕೆ ಶುರು ಆಗ್ತಿದೆ. ಪಂಚಕ್ಕೇನು ಶುಭ ಅಲ್ಲ, ಅದರಲ್ಲಿ ಶುಭ ಕಾರ್ಯ ಏನೂ ಮಾಡೋದಿಲ್ಲ. ಮತ್ತು ಬುಧವಾರ ಗುರುವಾರ ಪಂಚಕ್ಕೆ ಬಿದ್ದಾಗ ಅದರಲ್ಲಿ ಶುಭ ಮಾಡ್ಬೋದು, ಶುಭ ಕಾರ್ಯ ಎಲ್ಲ ಮಾಡ್ಬೋದು. ಬುಧವಾರದಿಂದ ಮತ್ತು 6ನೇ ತಾರೀಕುವರೆಗೂ ಇದೆ. ನಾಳೆ ಗುರುವಾರ 2ನೇ ತಾರೀಕು ಶುರು ಆಗೋದ್ರಿಂದ 6ನೇ ತಾರೀಕುವರೆಗೂ ಇದೆ. ಮಧ್ಯಾಹ್ನ 2:30ಕ್ಕೆ ಪಂಚಕ್ಕೆ ಶುರು ಆಗುತ್ತೆ. ಅಂದರೆ ಬುಧವಾರ ಇಲ್ಲ ಗುರುವಾರ ಬಿದ್ದಂಥ ಪಂಚಕದಲ್ಲಿ ಶುಭ ಕಾರ್ಯ ಮಾಡ್ಬೋದು. ಮತ್ತು ಏನೇನು ಮಾಡಬಾರ್ದು ಅಂದರೆ ಪಂಚಕದಲ್ಲಿ ಸೌದೆಯನ್ನು ಕೊಂಡ್ಕೋಬಾರ್ದು. ಮೋಮಕ್ಕಾಗಲಿ ಏನಕ್ಕಾದರೂ ಸೌದೆ ಕೊಂಡ್ಕೋಬಾರ್ದು. ಮತ್ತು ಹೆಣನ ಸುಡಬಾರ್ದು, ಅಂದರೆ ಮೃತಪಡ್ತಾರಲ್ಲ ಅಂಥವ್ರನ್ನ ಸುಡಬಾರ್ದು. ಮತ್ತು ಮರ ಕಟ್ ಮಾಡಬಾರ್ದು. ಚಾಪೆನ ಮಾಡೋ ಹಾಗಿಲ್ಲ ಪಂಚಕಲ್ಲಿ, ಹಾಸಿಗೆನ ತಯಾರಿಸೋ ಹಾಗಿಲ್ಲ. ಮತ್ತು ದಕ್ಷಿಣ ಕಡೆ ಯಾರಾದರೂ ಪ್ರಯಾಣ ಮಾಡೋ ಹಾಗಿಲ್ಲ. ಮಾಡಬೇಕು ಅಂತ ಇದ್ದರೆ ಪಂಚಕಲ್ಲಿ ದಕ್ಷಿಣ ಕಡೆ ನೀವು ಪ್ರಯಾಣ ಮಾಡೋದಾದರೆ ಹನುಮನ ದೇವಸ್ಥಾನಕ್ಕೆ ಹೋಗಿ ಪೂಜೆ ಸಲ್ಲಿಸಿ ನೀವು ಅಲ್ಲಿ ಹನುಮನ ಚಾಲೀಸನ್ನು ನೀವು ಪಠನೆ ಮಾಡಿ ನೀವು ಮುಂದೆ ಪ್ರಯಾಣ ಮಾಡಬೇಕಾಗತ್ತೆ. ಪಂಚಕಲ್ಲಿ ಅದು ಶುಭ ಅಲ್ಲ, ಈ ಥರ ಮಾಡಬಾರ್ದು ನೀವು.
ಅದರಿಂದ ನೀವು ಹನುಮಾನ್ ಚಾಲೀಸನ್ನು ಪಠನೆ ಮಾಡಿ ನೀವು ಮುಂದೆ ಹೋಗೋದು ತುಂಬ ಒಳ್ಳೆಯದು. ಅದರಲ್ಲೂ ನೀವು ಪಂಚಕಲ್ಲಿ ಏನಾದರೂ ಹೋಮಕ್ಕೆ ನೀವು ತಗೊಳ್ಳೋದಾದರೆ ಅದರಲ್ಲಿ ಹೋಮ ಮಾಡಬೇಕು. ಅಂದರೆ ಪಂಚಕ ಮುಗಿದ ಮೇಲೆ ನೀವು ಅದರಲ್ಲಿ ಹೋಮ ಮಾಡಬೇಕು, ಅದಕ್ಕೆ ಮುಂಚೆ ಮಾಡೋ ಹಾಗಿಲ್ಲ. ಅದರಲ್ಲಿ ಗಾಯತ್ರಿ ಹೋಮನ ಮಾಡಬೇಕು. ನೀವು ಗಾಯತ್ರಿ ಹೋಮ ಮಾಡೋದ್ರಿಂದ ಯಾವುದೇ ದೋಷ ಇರಲ್ಲ, ದೋಷ ಎಲ್ಲ ನಿವಾರಣೆ ಆಗತ್ತೆ. ನೀವೇನಾದರೂ ಚಾಪೆ ಪಲ್ಲಂಗ್ ಏನಾದರೂ ತೊಗೋಬೇಕು ಅಂದರೆ ದಿವನ ಕಟ್ಟೆಲ್ಲ ನೀವು ತೊಗೋಬೋದು. ಅಂದರೆ ನೀವೇನು ಮಾಡಬೇಕು, ಅದನ್ನು ಯೂಸ್ ಮಾಡೋ ಹಾಗಿಲ್ಲ. ಪಂಚಕ್ಕೆ ಮುಗಿದ ನಂತರ ನೀವು ಅದನ್ನು ಯೂಸ್ ಮಾಡಬೇಕು. ಮತ್ತು ನೀವು ಇದೆಲ್ಲ ಮಾಡಬೇಕು ಅಂದರೆ ಪಂಚಕ್ಕೆ ಮುಗಿದ ಮೇಲೆ ನೀವು ಎಲ್ಲರಿಗೂ ಮಿಠಾಯಿ ತಿನ್ನಿಸ್ಬೇಕು, ಸ್ವೀಟ್ಸ್ ಕೊಡಬೇಕು. ಕೊಟ್ಟ ನಂತರ ನೀವು ಇದೆಲ್ಲ ಏನಂದರೆ ಪ್ರಯಾಣ ಮಾಡೋದಾದರೂ ಅಷ್ಟೇ, ನೀವು ಹನುಮಾನ್ ಚಾಲೀಸ್ ಪಠನೆ ಮಾಡಿ ಹನುಮಾನ್ಗೆ ಪ್ರಸಾದನ ನೀವು ಅರ್ಪಿಸಿ ನೀವು ಹೋಗಬೇಕಾಗತ್ತೆ. ಮತ್ತು ಹೋಮ ಮಾಡೋದಾದರೆ ನೀವು ಪಂಚಕ್ಕೆ ಮುಗಿದ ನಂತರ ಎಲ್ಲರಿಗೂ ಸಿಹಿ ತಿಂಡಿಗಳನ್ನ ಕೊಡಬೇಕಾಗತ್ತೆ. ಗಾಯತ್ರಿ ಮಂತ್ರ ಮಾಡಿ ನೀವು ಇದು ಮಾಡಬೇಕಾಗತ್ತೆ. ಪೂಜೆ ಹೋಮ ಎಲ್ಲ ಮಾಡ್ಕೋಬೋದು. ಅದರಿಂದ ಪಂಚಕಲ್ಲಿ ಏನೇ ಶುಭ ಕಾರ್ಯ ಮಾಡೋ ಹಾಗಿಲ್ಲ. ಅದರಲ್ಲೂ ಗುರುವಾರ ಬೀಳೋದ್ರಿಂದ ಒಳ್ಳೆಯದೇ. ಅದರ ಬಿಟ್ಟು ಏನೇ ವಸ್ತು ನೀವು ಮರದ ಸಾಮಾನು ಏನೇ ಕೊಂಡ್ಕೊಳ್ಳೋದಾದರೂ, ಮರ ಅಂದರೆ ದಿವನ ಕಟ್ಟ ಥರ ಎಲ್ಲ ನೀವು ತೊಗೊಳ್ಳೋದಾದರೆ, ಮತ್ತು ಚಾಪೆ ತೊಗೊಳ್ಳೋದಾದರೆ, ಹಾಸಿಗೆ ತೊಗೊಳ್ಳೋದಾದರೆ ನೀವು ಅದೇನು ಯೂಸ್ ಮಾಡಬಾರ್ದು. ತೊಗೊಂಡಿಟ್ಕೊಂಡು ಆಮೇಲೆ ನೀವು ಯೂಸ್ ಮಾಡ್ಬೋದು ವೀಕ್ಷಕರೇ. ಮತ್ತು ಏಕಾದಶಿ ಬರುತ್ತೆ. ನಾನು ಏಕಾದಶಿದು ನೆಕ್ಸ್ಟ್ ವಿಡಿಯೋ 4ನೇ ತಾರೀಕಿದೆ, ಅದು ನಾನು ನಿಮಗೆ ಅಪ್ಲೋಡ್ ಮಾಡ್ತೀನಿ. ಈಗ ನನಗೆ ನೀವು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ ವೀಕ್ಷಕರೇ. ನಮಸ್ತೆ.